ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಈಗ ಅವರ ಅಂತಿಮ ವಿಧಿವಿಧಾನಕ್ಕೆ ಬಾದಾಮಿಯಿಂದ ವಿಭೂತಿಗಳನ್ನು ತರಿಸಲಾಗಿದೆ. ಬಾದಾಮಿಯ ಶ್ರೀ ಸದ್ಧರ್ಮ ಸಿಂಹಾಸನ ವಿಶ್ವ ವಿಭೂತಿ ಮಠದಿಂದ ಈ ಒಂದು ವಿಭೂತಿಗಳನ್ನು ತರಿಸಲಾಗಿದೆ. ಸುಮಾರು 5,000 ವಿಭೂತಿಗಳನ್ನು ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕಾಗಿ ತರಿಸಲಾಗಿರ್ತಕ್ಕಂಥದ್ದು. ಬಾದಾಮಿಯ ಏನು ಆದಿಚುಂಚನಗಿರಿ ಶಾಖಾ ಮಠದ ಅಲ್ಲಿಂದ ಈ ಒಂದು ವಿಭೂತಿಗಳನ್ನು ಕಳಿಸ್ಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಈ ವಿಭೂತಿನ ಬಾದಾಮಿನ ತಂದಿರ್ತಕ್ಕಂಥವ್ರನ್ನ ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವಿಭೂತಿಗಳನ್ನ ತಂದಿದ್ದೀರಿ ಮತ್ತು ಈ ವಿಭೂತಿ ಸ್ಪೆಷಾಲಿಟಿ ಏನು ಸರ್? ನಮ್ಮದು ಫಸ್ಟ್ ಮೂಲತಃ ಬಾದಾಮಿ. ಈಗ ಬಾಗಲಕೋಟೆಯಲ್ಲಿ ನಾವು ಮನೆ ಬೆಚ್ಚನಿಗೆ ಯೂನಿಟ್ ಮಾಡಿದ್ದೀವಿ ನಮ್ಮದೇ ಅಂತ. ಅಲ್ಲಿಂದ ಬಂದಿರೋದು ಈಗ ಬಾಗಲಕೋಟೆಯಿಂದ ಒಂದು 5,000 ವಿಭೂತಿ ತಂದಿದ್ದೀವಿ, ಕ್ರಿಯಾಭಸ್ಮ ಅಂತೇಳಿ. ಅಂತ್ಯಕ್ರಿಯೆ ಮಾಮೂಲಿ ಗಣ್ಯ ವ್ಯಕ್ತಿಗಳು ಸ್ವಾಮೀಜಿಗವರು ಅಂತ್ಯಕ್ರಿಯೆ ಆದಾಗ ಬಳಸೋ ಸಮಾಧಿಗೆ ಕ್ರಿಯಾ ವಿಭೂತಿನೇ ಹಾಕಬೇಕಂತ ನೇಮ ಇದೆ. ಅದಕ್ಕೆ ಅದನ್ನು 5,000 ವಿಭೂತಿ ಗಟ್ಟಿ ತಂದಿದ್ದೀವಿ ಅಲ್ಲಿಂದ. ಈ ಕ್ರಿಯಾ ವಿಭೂತಿ ಅಂದರೆ ಏನು ಸರ್? ಕ್ರಿಯೆ ಅಂದರೆ ಅದು ಶುದ್ಧವಾಗಿ ಮಾಡಿರೋದಂತ. ಗೋಮೂತ್ರದಿಂದ ಹಾಕಿ ಸಗಣಿ ಅದನ್ನೇ ಒಣಗಿಸ್ತೀವಲ್ಲ, ಅದಕ್ಕೆ ಕ್ರಿಯೆ ಅನ್ನುತ್ತೆ. ಮತ್ತು ಸ್ವಾಮೀಜಿ ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಅವ್ರೇನು ವಿಧಿವಿಧಾನ ಮಾಡಿ ಕೊಡ್ತಾರೆ, ಅದು ಕ್ರಿಯೆ ಅಂತಾರೆ. ವಿಭೂತಿ ಆಗಲ್ಲ, ಅದು ವಿಭೂತಿದು ಕ್ರಿಯೆ ಆಗುತ್ತೆ ಅವಾಗ. ಇದನ್ನು ಈಗ ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರು, ಯಾರು ಥರ ಕೇಳಿದ್ರು? ಸಂಪರ್ಕ ಇದ್ದು ಈಗ ಆದಿಚುಂಚನಗಿರಿ ಮಠದಿಂದ ಒಂದು ಶಾಖಾ ಮಠ ಇದೆ ಅಲ್ಲಿ ನಮ್ಮ ಬಾದಾಮಿ ಹತ್ರ, ಅವ್ರ ಮುಖಾಂತರ ತೊಗೊಂಡೋಗಪ್ಪ ಅಂದ್ರೆ ತಂದಿದ್ದೀವಿ ಅಷ್ಟೇ. ಈಗ ಭೇಟಿ ಆದೀವಿ, ನಮಗೆ ಶಾಸಕರು ರೇವಣ್ಣ ಅವರಿಗೆಲ್ಲ ಭೇಟಿ ಆದೀವಿ. ಆಯ್ತಪ್ಪ ಇಲ್ಲೇ ಇರಲಿ, ಮಳೆ ಇದೆ ಒಂದು ಸ್ವಲ್ಪ, ಆಮೇಲೆ ಇಳಿಸೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ವೀರಯ್ಯ ಮಠ ಅಂತೇಳಿ. ಇದಿಷ್ಟು ಚೆನ್ನಮ್ಮನವರ ಅಂತಿಮ ವಿಧಾನಕ್ಕೆ ಬಾದಾಮಿಯಿಂದ ವಿಭೂತಿಗಳನ್ನು ತಂದಿರತಕ್ಕಂತಹ ಚೆನ್ನಯ್ಯ ವೀರಯ್ಯಮಠರವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಕುಮಾರ್, ಅಶ್ವಗ ನ್ಯೂಸ್, ಹಾಸನ.